ಇವತ್ತು ಬೆಂಗಳೂರು ಜೈಲಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗ್ತಾ ಇರೋ ವಿಚಾರ ಈಗಾಗಲೇ ಬಳ್ಳಾರಿ ಜೈಲಿನ ಮುಂದೆ ದರ್ಶನ್ರ ಫ್ಯಾನ್ಸ್ ಜಮಾಯಿಸ್ತಾ ಇದ್ದಾರೆ. ರಾತ್ರಿಯಿಂದನೇ ಜೈಲಿನ ಮುಂದೆ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ. ಬಳ್ಳಾರಿ, ಕೊಪ್ಪಳ ಮತ್ತೆ ರಾಯಚೂರು ಜಿಲ್ಲೆಗಳಿಂದ ಒಂದಷ್ಟು ಫ್ಯಾನ್ಸ್ ಬಂದಿದ್ದಾರೆ. ಈಗ ರಾತ್ರಿಯಿಂದನೇ ಜೈಲು ಬಳಿ ಕಾದು ಕುಳಿತಿದ್ದಾರೆ. ಅಭಿಮಾನದಿಂದ ಅವರನ್ನ ನೋಡೋದಕ್ಕೆ ಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ ಈ ಫ್ಯಾನ್ಸ್. ದರ್ಶನ್ ಇಲ್ಲಿಗೆ ಶಿಫ್ಟ್ ಆಗ್ತಾರೆ ಅನ್ನೋದು ಗೊತ್ತಾಯ್ತು, ಹೀಗಾಗಿ ಅವರನ್ನು ನೋಡೋದಕ್ಕೆ ಬಂದ್ವಿ ಅಂತ. ದರ್ಶನ್ ಅಪರಾಧ ಮುಕ್ತರಾಗ್ತಾರೆ ಅಂತ ಅಭಿಮಾನಿಗಳು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗೆ ದರ್ಶನ್ ಅನ್ನ ನೋಡೋದಕ್ಕೆ ಬಂದ ಫ್ಯಾನ್ಸ್ ಅನ್ನ ನಮ್ಮ ಪ್ರತಿನಿಧಿ ಶಿವಾನಂದ ಮಾತಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ನಟ ದರ್ಶನ್ ಅವ್ರನ್ನ ಶಿಫ್ಟ್ ಮಾಡೋಕೆ ಈಗಾಗಲೇ ಅಂತಿಮ ಹಂತದ ತಯಾರಿ ಕೂಡ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ನಟ ದರ್ಶನ್ ಅವ್ರನ್ನ ನೋಡೋಕೆ ಸಾಕಷ್ಟು ಅಭಿಮಾನಿಗಳು ಈಗ ಜೈಲತ್ತ ಧಾವಿಸ್ತಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಒಂದು ಕಡೆ ಪೊಲೀಸ್ ಭದ್ರತೆಯನ್ನು ಹಂತ ಹಂತವಾಗಿ ಹೆಚ್ಚಳ ಮಾಡ್ಕೊಳ್ತಾ ಇದ್ರೆ, ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಈಗ ಅಭಿಮಾನಿಗಳು ದರ್ಶನ ನೋಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಕೂಡ ಬರ್ತಿರುವಂಥದ್ದು. ಈಗಾಗಲೇ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಯುವಕರು ಕೂಡ ಈಗ ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಮುಂಭಾಗದಲ್ಲಿ ಬಂದಿರುವಂಥದ್ದು. ಕೆಲವೊಂದಿಷ್ಟು ಜನ ನಿನ್ನೆ ರಾತ್ರಿಯೇ ಬಂದಿದ್ರೆ, ಇನ್ನು ಕೆಲವೊಂದಿಷ್ಟು ಅಭಿಮಾನಿಗಳು ಬೆಳಗಿನಿಂದಲೂ ಕೂಡ ಈ ಒಂದು ಜೈಲಿನ ಮುಂಭಾಗದಲ್ಲಿ ಏನು ಬಂದಿರುವಂಥದ್ದು. ಜೊತೆಗೆ ಯಾವಾಗ ಡಿ ಬಾಸ್ ಅಂದರೆ ಕೈದಿ ದರ್ಶನ್ ಅವರು ಬಳ್ಳಾರಿಗೆ ಬರ್ತಾರೆ, ಅವ್ರನ್ನ ನಾವು ಕಾಣಬೇಕನ್ನುವಂಥ ನಿಟ್ಟಿನಲ್ಲಿ, ಅಂದರೆ ಒಂದು ಕಡೆ ಈಗ ಬೆಂಗಳೂರಿನಲ್ಲಿ ಕೂಡ ಹೋಗಿ ಏನು ದರ್ಶನ್ ಅವ್ರನ್ನ ಕಾಣಕ್ಕಾಗಲಿಲ್ಲ, ಹೀಗಾಗಿ ಬಳ್ಳಾರಿ ಜೈಲಿಗೆ ಈಗ ಶಿಫ್ಟ್ ಆಗ್ತಾ ಇದ್ದಾರೆ. ಅವರ ಹೋಗುವಾಗ ಅವ್ರನ್ನ ನೋಡಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಇಲ್ಲಿ ಕೆಲವೊಂದಿಷ್ಟು ಏನು ಅಭಿಮಾನಿಗಳು ಕೂಡ ಬಂದಿರುವಂಥದ್ದು. ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಎಲ್ಲಿಂದ ಬಂದಿದ್ದೀರಿ? ಈಗ ಏನು ಉದ್ದೇಶಕ್ಕೆ ಇಷ್ಟೊಂದು ಭದ್ರತೆ ಇದೆ, ಒಂದು ಕಡೆ ಜೈಲಿದೆ, ನೀವು ಇಲ್ಲಿ ಬಂದು ನಿಂತಿದ್ದಾರಲ್ಲ, ಈಗ ದರ್ಶನ್ ನೋಡ್ಬೇಕಾ ಹೇಗೆ? ಸರ್, ನೋಡೋಕ್ಕಂತ ಬಂದಿರಿ ಸರ್. ಕುರುಗೋಳಿಂದ ಬಂದಿರಿ ಸರ್. ನಾವು ನಿನ್ನೆ ಈವ್ನಿಂಗೇ ಬಂದಿರಿ ಸರ್. ನಿನ್ನೆ ಈವ್ನಿಂಗ್ ಪಕ್ಕ ನಾವು ಡಿ ಬಾಸ್ ಅಭಿಮಾನಿ, ಎಲ್ಲಿದ್ರೆ ಡಿ ಬಾಸನೇ, ಓಕೆನಾ? ಬಾಸ್ ಥರ ನಾವು ದೇವ್ರ ಥರ ಪೂಜಿಸ್ತಾರೆ. ಹೊರಗಿದ್ರೆ ಸಾರಥಿ, ಒಳಗಿದ್ರೆ ಸಾರಥಿ, ಓಕೆನಾ? ಡಿ ಬಾಸ್ಗೋಸ್ಕರ ನಾವು ಇನ್ನೊಂದು ಗಂಟೆ ಅಲ್ಲಿ ವೇಟ್ ಮಾಡ್ತಾ ಇದ್ರಿ ಸರ್, ಓಕೆನಾ? ಅವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇದ್ದಂಗೆ ಅವರು, ಓಕೆನಾ? ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಿಯಲ್ ಆಗಿ ಹೆಂಗೆ ಮಾಡಿದ್ರೆ ಇವರು ಅದೇ ರಿಯಲ್ ಆಗಿ ಮಾಡಿ ತೋರಿಸಿದ್ದಾರೆ ಅಷ್ಟೇ. ನಾವು ಇನ್ನೇನು ಹೇಳಕ್ ಬರಲ್ಲ ಸರ್. ಅಲ್ಲ, ಅವರು ಈ ಕೊಲೆ ಪ್ರಕರಣದಲ್ಲಿ ಬರ್ತಾ ಇರೋದಲ್ಲ. ಈಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಒಬ್ರು ಹೋರಾಟಗಾರರು, ಇವರಿಗೆ ಕೈದಿ ಆಗಿದ್ದಾರೆ, ಆದ್ರೂ ಕೂಡ ನೀವು ಬಂದಿಲ್ಲ. ಅವಾಗ ಕೈದಿ ಆಯ್ತು ಸರ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಇವರು ರಿಯಲ್ ಆಗಿ ಇವರು ತಪ್ಪು ಮಾಡ್ಯಾರ ಅಂತ ಹೇಳಲ್ಲ ಸರ್. ಬಟ್ ಹೆಣ್ಮಕ್ಳಿಗೆ ಈ ರೀತಿ ಮೆಸೇಜ್ ಮಾಡಿದ್ಮೇಲೆ ಅವ್ರು ಮಾಡಿದ್ರು ತಪ್ಪೆ, ಮೆಸೇಜ್ ಮಾಡಿದ್ರು ತಪ್ಪೆ ಸರ್, ಓಕೆನಾ? ಇವರು ರಿಯಲ್ ಆಗಿ ಮಾಡಿ ತೋರಿಸಿದ್ದಾರೆ ಸರ್. ಇನ್ನೊಬ್ರು ಈ ಥರ ಮಾಡಬಾರ್ದು ಅಂತೇಳಿ ರಿಯಲ್ ಆಗಿ ಮಾಡಿ ತೋರಿಸಿದ್ದಾರೆ ಸರ್, ಅಷ್ಟೇ. ನೀವು ಎಲ್ಲಿಂದ ಬಂದಿದ್ದೀರಿ ಸರ್? ಸರ್, ನಾವು ಇಲ್ಲೇ ಇರ್ತೀವಿ ಸರ್. ನೈಟ್ಲಿಂದ ಕಾಯ್ತಾ ಇದ್ದೀವಿ ಸರ್, ಬರ್ತಾರೆ ಅಂತಂದು. ಅದೇ ನೈಟ್ಲಿಂದ ಕಾಯ್ತಾ ಇದ್ದೀವಿ ಸರ್. ನಾವು ಇವಾಗ ಆರೋಪಿ ಅಂತಂದು ಹೇಳ್ತಾ ಇದ್ದಾರೆ ಎಲ್ಲರೂ, ಇನ್ನೂ ಸಾಬೀತುಪಡಿಸಿಲ್ಲ ಯಾರು ಆರೋಪಿ ಅಂತಂದು ಹೇಳಿಲ್ಲ. ಅದರಲ್ಲಿ ಹಿಂದೆ ಯಾರ್ಯಾರದು ಕೈವಾಡ ಇರುತ್ತೆ, ಅದಕ್ಕೆ ಇವರು ಆರೋಪಿ ಅಂತಂದರೆ ರಿಲೀಸ್ ಆಗ್ತಾರೆ, ಏನು ತೊಂದರೆ ಇಲ್ಲ. ಯಾರ ಮನೆಯಲ್ಲಿ ಯಾರಾದ್ರೂ ರಿಲೇಷನ್ಗೆ ತೊಂದರೆ ಮಾಡಿದರೆ ಮತ್ತು ಯಾರಾದರೂ ಇದನ್ನ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಈ ಥರ ಎಷ್ಟೋ ಕೇಸ್ಗಳು ಆಗಿದ್ದಾವೆ, ಆದರೂ ರಿಲೀಸ್ ಆಗ್ತಾರೆ ನಮ್ಮ ಬಾಸ್ ಅಂತ ಹೇಳ್ತಾ ಇದ್ದೀನಿ ಸರ್. ಅಲ್ಲ, ಈಗ ಕೊಲೆ ಪ್ರಕರಣದಲ್ಲಿ ಕೆಲವೊಂದಿಷ್ಟು ಸಾಕ್ಷಿಗಳು ಕೂಡ ಸಿಕ್ಕಿರುವಂಥದ್ದು, ಅದಕ್ಕೆ ಪೂರಕವಾದಂತಹ ಡಿಜಿಟಲ್ ಎವಿಡೆನ್ಸ್ ಕೂಡ ಇರೋಂಥದ್ದು, ಆದರೂ ಕೂಡ ಏನು ದರ್ಶನ್ ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತಾರ ಹೇಗೆ? ಅಲ್ಲಲ್ಲ, ಅವರು ತಪ್ಪು ಮಾಡಿರಬೇಕು, ಆದರೆ ಕಾನೂನು ಕೈಗೆ ತೊಗೊಬಾರ್ದಾಗಿತ್ತು, ತೊಗೊಂಡಿದ್ದಾರೆ. ಏನು ಅದು ಮುಂದೆ ಸಾಬೀತುಪಡಿಸಿದರೆ ಗೊತ್ತಾಗುತ್ತೆ. ಕೋರ್ಟಲ್ಲಿ ಇದೆ ಅಲ್ಲ ಕೇಸ್, ಹೆಂಗಿದ್ರು ಅದಾದಮೇಲೆ ಗೊತ್ತಾಗುತ್ತೆ ಅವರೇ ಮಾಡಿದ್ದಾರೆ ಅಂತ ಏನಿಲ್ಲ ಪ್ರೂಫು. ಅವ್ರು ಹಿಂದೆ ಇದ್ದವ್ರು ಮಾಡಿರಬೇಕು, ಆದರೂ ಆರೋಪಿಯವರು ಮಾಡಿದಾರಲ್ಲ, ಅವ್ರು ರಿಲೀಸ್ ಮಾಡಿದಾರೆ, ಏನು ತೊಂದರೆ ಇಲ್ಲ, ಅವ್ರಿಗೇನು ಬರಲ್ಲ ಇದ್ರ ಮೇಲೆ. ಅಂದರೆ ನೀವು ಯಾವಾಗ ಬಂದಿದ್ದೀರಿ ಇಲ್ಲಿ? ಅಂದರೆ ಯಾವಾಗ ಹೆಂಗೆ ಗೊತ್ತಾಯಿತು ನಿಮಗೆ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರಂತ? ಸರ್, ನಾವು ನಿನ್ನೆನೇ ನ್ಯೂಸ್ ನೋಡಿದ್ವಿ, ಸಾಯಂಕಾಲ ಬರ್ತಾರೆ ಅಂತಂದು. ನಮ್ಮ ಅಭಿಮಾನಿಗಳು ಎಲ್ಲ ಬಂದಿದ್ದಾರೆ, ನೈಟ್ಲಿಂದ ಕಾಯ್ತಾ ಇದ್ದೀವಿ ನಾವೆಲ್ಲಗಳು. ಹಾಂ ಸರ್, ನೈಟ್ಲಿಂದ ಕಾಯ್ತಾ ಇದ್ದೀವಿ. ಇದಿಷ್ಟು ಇಲ್ಲಿನ ಅಭಿಮಾನಿಗಳು ಕೂಡ ದರ್ಶನ್ ಪರವಾಗಿ ಮಾತಾಡ್ತಾರೆ. ಯಾಕಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ಅಭಿಮಾನಿಗಳು ಈಗ ಜೈಲಿನತ್ತ ಬಂದಿರುವಂತದ್ದು. ಅಂದ್ರೆ ಮಧ್ಯಾಹ್ನದ ವೇಳೆಗೆ ಡಿ ಬಾಸ್ ಅಂದ್ರೆ ಕೈದಿ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಕರೆಲಾಗುತ್ತೆ. ಹಾಗಾಗಿ ದರ್ಶನ್ ಕರೆತರುವ ವೇಳೆಯಲ್ಲಿ ಸಾಕಷ್ಟು ಅಭಿಮಾನಿಗಳು ಜಮಾಯಿಸುವ ಒಂದು ಸೂಚನೆ ಇರುವಂತದ್ದು. ಹೀಗಾಗಿ ಪೊಲೀಸ್ ಭದ್ರತೆಯನ್ನು ಕೂಡ ಹಂತ ಹಂತವಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನ ಮುಂದೆ ಈಗ ಹೆಚ್ಚುವರಿಯಾಗಿ ಭದ್ರತೆಯನ್ನ ನಿಯೋಜನೆ ಮಾಡೋಕೆ ಈಗ ಅಧಿಕಾರಿಗಳು ಕೂಡ ಮುಂದಾಗಿರುವಂತದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.